ಬಾಬುರಾವ್ನ ನೊಂದ ಕಥೆಯನ್ನು ಕೇಳಿದ ನಮ್ಮ ತಂಡದವರು ಅವನ ತಂಗಿಯನ್ನು ಹುಡುಕಬೇಕೆಂದು ನಿವೃತ್ತ ಡಿಜಿಪಿ ರಂಗಪ್ಪ ಅವರ ಸಹಾಯ ಕೇಳಿದರು. ತಕ್ಷಣ ಸ್ಪಂದಿಸಿದ ರಂಗಪ್ಪನವರು ನಮ್ಮ ಈ ಕೆಲಸಕ್ಕೆ ಸಹಾಯ ಮಾಡಲು ಮುಂದಾದರು. ಪ್ರೀತಿಯ ವೀಕ್ಷಕರೇ, ವಿರಾಮದ ನಂತರ ಬದುಕು ಜಟಕಾ ಬಂಡಿಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಬದುಕು ಜಟಕಾ ಬಂಡಿಯಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಂತಹ ರಂಗಪ್ಪನವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತಾವು ಪೊಲೀಸ್ ಸರ್ವಿಸ್ ಅಲ್ಲಿ ಸುಮಾರು 3 ದಶಕಗಳ ಕಾಲ ಇದ್ದಿದ್ದೀರಿ. 34 ವರ್ಷ. ಇದೀಗ ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಿ. ಈಗ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಆಫ್ಟರ್ ರಿಟೈರ್ಮೆಂಟ್. ಸರ್, ಸಾಮಾನ್ಯವಾಗಿ ನಮ್ಮಲ್ಲಿಗೆ ಬರುವಂತದ್ದು 2 ಥರದ ಕೇಸು. ಒಂದು ಗಂಡ ಹೆಂಡತಿ ಜಗಳ, ಹೀಗಾಗಿದೆ ಹಾಗಾಗಿದೆ, ಗಂಡ ಕಿರುಕುಳ ಹೆಂಡತಿ ಕಿರುಕುಳ, ಈ ಥರದ್ದು. ಎರಡನೇದು, ಇಂಥವ್ರು ಕಳೆದು ಹೋಗಿದ್ದಾರೆ ಹುಡುಕೊಡಿ, ಇಂಥವ್ರು ಕಳೆದು ಹೋಗಿದ್ದಾರೆ ವಾಪಸ್ ತಂದ್ಕೊಡಿ, ಇಂಥದ್ದು. ಅಂತಹದೊಂದು ಸಮಸ್ಯೆ ಇವತ್ತು ನಮ್ಮಲ್ಲಿಗೆ ಬಂದಿದೆ. ಸುಮಾರು 9 ವರ್ಷಗಳಾಗೋಗಿದೆ ವ್ಯಕ್ತಿ ಕಾಣೆಯಾಗಿ. ಗಂಡನ ಮನೆಯಿಂದ ಕಾಣೆಯಾಗಿದ್ದಾರೆ ಅಂತ ತವ್ರ ಮನೆಯವ್ರು ಹೇಳ್ತಾರೆ, ತವ್ರ ಮನೆಯಿಂದಾನೇ ಹೊಟ್ಟೋದ್ಲು ಅಂತ ಗಂಡನ ಮನೆಯವರು ಹೇಳ್ತಾರೆ. ಹುಡುಕೋದಕ್ಕೆ ಅವ್ರಿಗೆ ಆರ್ಥಿಕ ಬಲಾನೂ ಇರ್ಲಿಲ್ಲ ಅಂತ ಕಾಣುತ್ತೆ, ಆ ಪ್ರಜ್ಞೆನೂ ಇರ್ಲಿಲ್ವಾ ಅಂತ. ಎಲ್ಲೋ ಒಂದ್ ಕಡೆ ಅಜ್ಞಾನನೋ, ಅನಕ್ಷರತೆ, ಅಜ್ಞಾನ ಇವೆಲ್ಲವೂ ಪ್ಲೇ ಆಗುತ್ತೆ. ಅವ್ರಿಗೆ ಹುಡುಕೋದಕ್ಕೆ ತಾಕತ್ತೂ ಇರ್ಲಿಲ್ಲ, ಹುಡುಕೋದಕ್ಕೆ ಶಕ್ತಿನೂ ಇರ್ಲಿಲ್ಲ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಸಂಬಂಧಿಕರ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ಬಿಟ್ಟು ಸುಮ್ಮನಾಗ್ಬಿಟ್ಟು ಈ ತರದ ಕೇಸನ್ನ ಈಗ ಪರಿಶೀಲನೆ ಮಾಡೋದು ಸೂಕ್ತವಾ? ಮೊದಲು ನನಗದನ್ನ ಹೇಳಿ. ಇದು ಸಾಧ್ಯನಾ? ಅಂಥವ್ರನ್ನ ಹುಡುಕೋಕ್ ಸಾಧ್ಯನಾ? ಅಂದ್ರೆ ಎಷ್ಟು ದಿವಸ ಯಾವ ಕಾರಣಕ್ಕಾಗಿ ಹೋದ್ರು ಅನ್ನೋದನ್ನ ನಾವು ಪೊಲೀಸರು ಅವರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಹುಡುಕಬಹುದು. ಯಾಕೆಂದ್ರೆ ಮನೆ ಬಿಟ್ಟು ಹೋದವರು ಜಾಸ್ತಿ ಎಲ್ಲಿರ್ತಾರೆ ಅನ್ನೋದು ಪೊಲೀಸರಿಗೆ ಹೆಚ್ಚಿಗೆ ಮಾಹಿತಿ ಇರ್ತದೆ. ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತ ಬಂದ ತಕ್ಷಣ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ, ಇರ್ತೀವಿ, ಎಲ್ಲ ಕಡೆನೂ ಇನ್ಫಾರ್ಮೇಶನ್ ಕಳಿಸ್ಕೊಡ್ತೀವಿ. ಅಷ್ಟು ನಾವು ಏನೇನು ಫಾರ್ಮ್ಯಾಲಿಟೀಸ್ ಬೇಕು ತಕ್ಷಣಕ್ಕೆ ಮಾಡಿ. ಈ ಕೇಸ್ನಲ್ಲಿ ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದರ್ಜ್ ಮಾಡಿಲ್ಲ. ಗಂಡನ ಕಡೆಯವರು ಒಂದು ರೀತಿಯ ಬೇಜವಾಬ್ದಾರಿತನದಲ್ಲಿ ಇದ್ದುಬಿಟ್ಟಿದ್ದಾರೆ, ಎಲ್ಲ ಹೋದ್ಲು ನಮ್ಗೆ ಗೊತ್ತಿಲ್ಲ ಅಂತ. ಸೊ ಹಂಗಾಗಿ 9 ವರ್ಷಗಳು ಕಳೆದು ಹೋಗಿವೆ. ಹುಡುಗಿಗೆ ಆಗ 15 ವರ್ಷ ಆಗಿತ್ತು. ಎಲ್ಲೆಲ್ಲಿ ಹೋಗಿರೋ ಸಾಧ್ಯತೆಗಳಿರಬಹುದು ಸರ್? ಅವಳು ಕಾಣೆ ಆಗಿರೋದು ಹೊನ್ನೂರು ಅಂತ, ಗೋಕಾಕ್ ನೋಡಮ್ಮ, ಗೋಕಾಕು, ಧಾರವಾಡ, ಬೆಳಗಾಮು ಆ ಕಡೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿರೋ ಚಾನ್ಸಸ್ಗಳು ಜಾಸ್ತಿ. ಸುತ್ತಮುತ್ತಲು ಅಲ್ಲಿ ಹೋಗಿರ್ತಾರೆ. ಇನ್ನು ಇವರು ಬೇಕಾಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಒಂದು ಬಾರಿ ಬಾಂಬೆ ಏನಾದ್ರು ಸೇರ್ಬಿಟ್ರೆ, ಬಾಂಬೆಯಲ್ಲಿ ಇಂಥವ್ರನ್ನ ಐಡೆಂಟಿಫೈ ಮಾಡೋಕೆ ಜನ ತುಂಬಾ ಇದ್ದಾರೆ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಬೇರೆ ಏಜೆನ್ಸಿಗಳವರು ಇರ್ತಾರಲ್ಲ. ಸಪೋಸ್ ಏನೇನ್ ಕಾರಣಕ್ಕಾಗಿ ಒಂದು 15 ವರ್ಷದ ಹುಡುಗಿಯನ್ನ ಬಳಸ್ಕೋಬಹುದು? ಪ್ರಾಸ್ಟಿಟ್ಯೂಷನ್ ಇಸ್ ದಿ ಮೇನ್. ಲೇಬರ್, ಫೋರ್ಸ್ಡ್ ಲೇಬರ್, ಮೇಡ್ ಸರ್ವೆಂಟ್ಸ್, ಮನೆ ಕೆಲಸಕ್ಕೆ ತಗೊಂಡೋಗಿ ಇಟ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಮನೆ ಕೆಲಸಕ್ಕೆ ಅಲ್ವಾ, ಜೀತದ ತರ ಇರುತ್ತೆ, ಬಾಂಡೆಡ್ ಲೇಬರ್ ತರ ಆಗ್ಬಿಡುತ್ತಾ? ಬಾಂಡೆಡ್ ಲೇಬರ್ ಆಗ್ತದೆ. ಯಾಕೆಂದ್ರೆ ಅವ್ರಿಗೆ ಅಲ್ಲಿಂದ ಬರ್ಲಿಕ್ಕೂ ಇಷ್ಟ ಇರೋದಿಲ್ಲ, ಬರ್ಲಿಕ್ಕೂ ಆಗೋದಿಲ್ಲ. ಇನ್ನು ಅದೇ ಬದುಕು ಅಂದ್ಬಿಟ್ಟು ಅಲ್ಲೇ ಡಿಪೆಂಡೆನ್ಸಿ ಬಂದ್ಬಿಡ್ತದೆ. ಎಲ್ಲ ಊಟ ತಿಂಡಿ ಸಿಗ್ತದೆ, ಎಲ್ಲೋ ಮಲ್ಕೊಳ್ಳಿಕ್ಕೆ ಒಂದು ಜಾಗ ಅಂತ ಸಿಗ್ತದೆ. ಅಂತ ಸಮಯಗಳಲ್ಲಿ ಈ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇರ್ತದೆ. ಈ ಒರಿಜಿನಲ್ ಪ್ಲೇಸ್ ಇರ್ತದಲ್ಲ, ಒರಿಜಿನಲ್ ಪ್ಲೇಸ್ ಇಂದ ಹೋದ್ಮೇಲೆ, ಅಲ್ಲಿ ಸೆಟ್ಲ್ ಆದ್ಮೇಲೆ ಯಾವ್ದಾದ್ರೂ ಒಂದು ಕಾಂಟ್ಯಾಕ್ಟ್ ಬಂದೇ ಬರ್ತದೆ. ಬಂದಾಗ ಇನ್ಫಾರ್ಮೇಶನ್ ಸ್ವಲ್ಪ ಸ್ಪ್ರೆಡ್ ಆಗ್ತದೆ. ಆವಾಗ ಮನೆಯವ್ರಿಗೂ ಗೊತ್ತಾಗ್ತದೆ, ಓ ನಮ್ಮ ಹುಡುಗಿ ಇಂಥ ಕಡೆ ಇರಬಹುದು. ಒಂದೇ ಸಮನೆ ಇನ್ಫಾರ್ಮೇಶನ್ ಇಲ್ಲದೆ ಇರೋಕ್ ಸಾಧ್ಯನೇ ಇಲ್ಲ. ಇರುತ್ತೆ, ಏನೋ ಒಂದು ಸಣ್ಣ ಕ್ಲೂ ಇರುತ್ತೆ, ಒಂದು ಕಾರಣ, ಎಲ್ಲೋ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಅದು ಮನೆಯವ್ರಿಗೆ ಗೊತ್ತಾಗ್ತದೆ. ಅದನ್ನೇನಾದ್ರೂ ಪೊಲೀಸಿಗೆ ತಂದು ಕೊಟ್ರೆ ಪೊಲೀಸರು ಅದನ್ನ ಜಾಡಿ ಹಿಡಿದುಕೊಂಡು ಹೋಗ್ತಾರೆ. ಸರಿ ಸರಿ, ಅದನ್ನ ಪತ್ತೆ ಮಾಡೋಕ್ ಸಾಧ್ಯ. ಈಗ ತೀರ್ ಹೋಗಿದ್ರು ಈ ವೇಳೆಗೆ ಇನ್ಫಾರ್ಮೇಶನ್ ಬಂದಿರೋದಾ? ತೀರು ಹೋಗಿದ್ದು ಕೆಲವು ಸಮಯಗಳಿಗೆ ಇನ್ಫಾರ್ಮೇಶನ್ ಬರೋದಿಲ್ಲ. ಯಾಕೆಂದ್ರೆ ಅದು ಅನ್ಕ್ಲೈಮ್ಡ್ ಬಾಡಿ ಆಗ್ಬಿಟ್ಟಿರ್ತದೆ. ಫೋಟೋಸ್ ತೆಗೆದಿಡೋದಿಲ್ಲ, ಪ್ರಿಸರ್ವ್ ಮಾಡಿರೋದಿಲ್ಲ. ಒಂದ್ಸಾರಿ ತೀರು ಹೋದ್ರೆ ಅದನ್ನ ಅನ್ಕ್ಲೈಮ್ಡ್ ಬಾಡಿ ಅಂದ್ಬಿಟ್ಟು ಟ್ರೀಟ್ ಮಾಡ್ಬಿಡ್ತಾರೆ. ನೀವು ಏನ್ ಮಾಡ್ತೀರಿ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಏನ್ ಮಾಡ್ತಾರೆ ಆ ತರದ ಒಂದು ಶವ ಸಿಕ್ಕಿದ್ರೆ? ಅಲ್ಲ, ಪೊಲೀಸ್ಗೆ ನಮಗ್ ಕೊಟ್ರೆ ಕೆಲವು ಸಮಯ BBMP ಅವರು ಅಥವಾ ಅವರು ಇವರು ಕಾರ್ಪೊರೇಷನ್ ಅವರೇ ಡಿಸ್ಪೋಸ್ ಮಾಡ್ಬಿಡ್ತಾರೆ. ಏನಂತ? ದೇ ವಿಲ್ ಜಸ್ಟ್ ಅನ್ಕ್ಲೈಮ್ಡ್ ಇದೆ, ಇದು ಡೆಡ್ ಬಾಡಿ, ನ್ಯಾಚುರಲ್ ಡೆತ್ ಇರಬೇಕು ಅಂತ. ಪೊಲೀಸಿಗೆ ಬಂದ್ರೆ ಪೊಲೀಸಲ್ಲಿ ನಾವು ರೆಕಾರ್ಡ್ ಇಡ್ತೇವೆ. ಅನ್ಯಾಚುರಲ್ ಡೆತ್ ಕೇಸ್ ರಿಜಿಸ್ಟರ್ ಮಾಡ್ತೇವೆ, ಒಂದು ಫೋಟೋ ಗೀಟ ಎಲ್ಲ ತೆಗಿಸ್ತೇವೆ, ಇನ್ಕ್ವೆಸ್ಟ್ ಮಾಡ್ತೇವೆ. ಒಂದು ರಿಕಾರ್ಡು, ಒಂದು ಫೈಲ್, ಕೇಸ್ ಫೈಲು ಅನ್ನೋದು ಪೂರ್ತಿ ಅದರಲ್ಲಿ ಇರ್ತದೆ. ಆವಾಗ ಕಂಪ್ಯಾರಿಸನ್ ಆಗ್ತದೆ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ. ಮಿಸ್ಸಿಂಗ್ ಅಂತ ಒಂದು ಫೈಲ್ ಇದ್ದೇ ಇರ್ತದೆ. ಆ ಮಿಸ್ಸಿಂಗ್ ಫೈಲ್ ಅಲ್ಲಿ ಇಂಥದೆಲ್ಲ ಇರ್ತದೆ. ಅದನ್ನ ಕಂಪ್ಯಾರಿಸನ್ ಮಾಡಿ ನೋಡ್ತೀವಿ. ಡಿಸ್ಕ್ರಿಪ್ಷನ್, ಏಜು,
ಫೋಟೋ ಇದ್ರೆ ಫೋಟೋ ಕಂಪ್ಯಾರಿಸನ್ ಮಾಡಿ ನೋಡ್ತದೆ ಅದು ಒಂದ್ ಕಡೆ ನಡೀತದೆ. ಪ್ರಾಸ್ಟಿಟ್ಯೂಷನ್ ಅಲ್ಲಿ ತೊಡಗಿದ್ರೆ ಹಣ ಸಂಪಾದನೆ ಮಾಡಬಹುದು ಅನ್ನೋದು ಒಂದು ಧೋರಣೆ ಇದೆಯಲ್ಲ, ಅದಾದ್ರೂ ಇರುತ್ತಾ ಅದು ಇಲ್ವಾ? ಅದು ಹಣ ಸಂಪಾದನೆ ಮಾಡೋದು ಇವರಲ್ಲ, ಬೇರೆ ಯಾರೋ ಬೇರೆ ನಡೆಸ್ತಾರಲ್ಲ ಆ ಒಂದು ಪ್ರಾಸ್ಟಿಟ್ಯೂಷನ್ ಹೌಸ್ ವುಮನ್ ಇರ್ತಾಳಲ್ಲ, ದಿ ಹೆಡ್ ಆಫ್ ದಟ್ ಏನ್ ಹೇಳ್ತೀವಿ ನಾವು ಮನೆ, ಆ ಮನೆ ಹೆಡ್ ಯಾರು ಇರ್ತಾಳೆ ಆಕೆ ದುಡ್ಡು ಸಂಪಾದನೆ. ಇಂತಹ ಜಾಲಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಅವ್ರನ್ನ ನೀವು ರೆಸ್ಕ್ಯೂ ಮಾಡ್ತೀರಿ, ಅವ್ರು ರೆಸ್ಕ್ಯೂ ಆಗ್ತಾರೆ, ಅವ್ರಿಗೆ ಮನೆಗೆ ಬರೋ ಮನಸ್ಸಿರುತ್ತೆ? ಮನಸ್ಸಿರೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವರು ನಡೆಸೋದು ಜೀವನ ಅವಮಾನ ಆಗುತ್ತೆ, ಅವಮಾನ ಸುತ್ತಮುತ್ತಲು ಮತ್ತೆ ನಮ್ಮ ಸಮಾಜ ಅವ್ರು ನೋಡುವಂತ ಒಂದು ಪರಿಸ್ಥಿತಿ. ಮನೆಯವ್ರು ಹೇಗ್ ನೋಡ್ತಾರೆ ಸರ್ ಆ ಥರ ಪರಿಸ್ಥಿತಿ? ಅವ್ರಿಗೂ ಅಷ್ಟೇನೆ ಇನ್ನೇನು ಇವಳ್ದು ಈ ಮನೆ ಬಿಟ್ಟು ಹೋಯ್ತು, ನಮ್ಮ ಮನೆಗೆ ಒಂದು ಕೆಟ್ಟ ಹೆಸರು ತಂದು ಕಳಂಕ ತಂದು ಮಸಿ ಬೆಳೆದು ಇನ್ಯಾಕೆ ಇವಳ ಜೊತೆ ನಮಗೆ ಅಂತ ಅವರು ಒಂದು ಧೋರಣೆ ತೊಳ್ಕೊಂಡು ಅವಳ ಮನೆಯಲ್ಲಿ ಟ್ರೈ ಇಟ್ಕೊಂಡು ಇಲ್ಲ ನಿನ್ನ ಎಲ್ಲಿಗೆ ಬೇಕಾದ್ರೂ ಹೋಗು ಅನ್ನೋ ಬಿಟ್ಟು ತುಂಬಾ ಇದು ನನ್ನ ಮಗು ಏನೋ ಒಂದು ಕಾರಣಕ್ಕೆ ಇದು ಹಿಂಗೆ ಆಗೋಯ್ತು, ಇದನ್ನ ನಾನು ಮುಂದೆ ಅದನ್ನು ಕಾಪಾಡಬೇಕು, ಇದಕ್ಕೇನಾದ್ರೂ ಒಂದು ದಾರಿ ಮಾಡಿ ಜೀವನ ಮಾಡಬೇಕು ಅಂತ ತುಂಬಾ ಕಮ್ಮಿ.